ದಿವಸ ಸೀಮಂತದ ಇನ್ನೊಂದು ದಿವಸ ಇಲ್ಲಿ ಬಂದೆ. ಸೀಮಂತದ ದಿವಸ ಏನಾಯಿತು ಅಂದರೆ ನಾನು ಮೇಕಪ್ ಅವ್ರಿಗೆಲ್ಲನೂ ಹೇಳಿ ಎಲ್ಲ ಬುಕ್ ಎಲ್ಲ ಮಾಡಿದ್ದೆ. ನನ್ನ ಮದುವೆಲಿ ಯಾರು ಬಂದಿದ್ರು ಮೇಕಪ್ ಅವರು ಅವ್ರಿಗೇನೆ ಹೇಳಿ ಬುಕ್ ಮಾಡಿದ್ದು. ಅವ್ರು ಇನ್ನೇನು ಬರಬೇಕು ಅವಾಗ ನಂಗೆ ಏನಾದರೂ ಸ್ನಾನಕ್ಕೆ ಹೋಗಿದ್ದೆ. ಅವಾಗ ಏನು ಅನಿಸ್ತು ನನಗೆ ಅಂದರೆ ಒಂದು ಸ್ವಲ್ಪ ಏನೋ ವಾಟರ್ ಬ್ರೇಕ್ ಆಗಿದೆ ಅನ್ನೋ ಥರ ಅನಿಸ್ತು. ಬಟ್ ಆ ವಾಟರ್ ಬ್ರೇಕ್ ಆಗಿರಲಿಲ್ಲ. ನನ್ನ ಅಸಂಪ್ಷನ್ ನನಗೇನೋ ಆಗ್ತಾ ಇದೇನೋ ಅನ್ನೋ ಥರ ನನ್ನ ವಾಟರ್ ಬ್ರೇಕ್ ನಾನು ಸಖತ್ತು ಕಾನ್ಷಿಯಸ್ಸಲ್ಲಿದ್ದೆ ನನ್ನ ಪ್ರೆಗ್ನೆನ್ಸಿಯಲ್ಲಿ. ಏನೋ ಒಂದು ಸ್ವಲ್ಪ ಹಿಂಗೆ ಅನ್ನಿಸ್ತು ಅಂದ್ಬಿಟ್ಟು ನಾನು ಡಾಕ್ಟರಿಗೆ ಫೋನ್ ಮಾಡಿದೆ. ಅವರಂದರು ಆ ಥರದ್ದೇನನ್ನ ಆಗಿದೆ ಅಂತಂದರೆ ಆಗಿಬಿಡುತ್ತೆ ಇವತ್ತೇ, ರೆಸ್ಟಲ್ಲೇ ಇರು. ಅಂದರೆ ನಾವು ಸೀಮಂತ ಬೇರೆ ಬುಕ್ ಮಾಡಿಬಿಟ್ಟಿದ್ದೀವಿ, ಇನ್ನೇನು ಪಾರ್ಟಿ ಹಾಲ್ಗೆ ಹೋಗೋಕ್ಕೆ ಒಂದು 2 hours ಇದೆ ಅಷ್ಟೇ. ಹಿಂಗಿದೆ ಅಂತೆಲ್ಲ ಹೇಳಿದ್ಮೇಲೆ ಒಂದು ಸ್ವಲ್ಪ ಪಿಲ್ಲೋ ಎಲ್ಲ ಹಾಕ್ಕೊಂಡು ಮೇಲೇ ಮಲ್ಕೊಂಡಿರು ಹಿಂಗೆಲ್ಲ ಇಟ್ಬಿಟ್ಟು ಅಂದ್ಬಿಟ್ಟು ನಾನಂತೂ ಅವತ್ತು ಮೇಕಪ್ ಅವ್ರಿಗೆಲ್ಲ ಕ್ಯಾನ್ಸಲ್ ಮಾಡಿ ಎಲ್ಲರೂ ಪ್ಯಾನಿಕ್ ಆಗೋಗ್ಬಿಟ್ಟಿದ್ರು. ಹಿಂಗೆಲ್ಲ ಅಂದರೆ ಅವತ್ತೇ ಆಗುತ್ತೆ ಅನ್ನೋದಕ್ಕಿಂತ 9 months ಬಿದ್ದು ಇನ್ನೇನು 4 days 2 days ಇದೆ ಅಷ್ಟೇ. 2 days ಆಗಿರೋದು. ಬೇಗ ಆದ್ರೂ ಕಷ್ಟನೇ, ಹೆಂಗೆ ಮಗು ಇನ್ನೂ ಚಿಕ್ಕದಾಗಿರುತ್ತೆ ಅಂತ. ಆಮೇಲೆ ನಾನು ಏನು ಮಾಡಿದೆ, ಒಂದು ಸ್ವಲ್ಪ ರೆಸ್ಟೇ ಮಾಡಿಕೊಂಡು ಒಂದು ಸ್ವಲ್ಪ ತೆಲ್ಲು ಎದ್ದೊಳ್ದಿರ ಮೇಕಪ್ಪು ಅಷ್ಟೇ ಇಲ್ಲಿ ಇದೇ ಜಾಗ ಸೇಮ್ ಇಲ್ಲೇ ಹಿಂಗೆ ಹೊರ್ಕೊಂಡು ಎಲ್ಲ ಮಿರರ್ ಇಟ್ಕೊಂಡು ಹಿಂಗೆಲ್ಲ ಮಾಡಿಕೊಂಡು ನಾನೇ ಮೇಕಪ್ ಮಾಡಿಕೊಂಡು ಮಮ್ಮಿ ಸ್ಯಾರಿ ಡ್ರಾಪಿಂಗ್ ಹೇರ್ ಸ್ಟೈಲ್ ಎಲ್ಲ ಮಮ್ಮಿ ಮಾಡಿದ್ರು. ಅದೆಲ್ಲ ಆದಮೇಲೆ ಮೆತ್ತಗೆ ನಮ್ಮ ಅಜ್ಜಿ ಅಂದರೆ ನಮ್ಮ ಅಜ್ಜಿ ನಮ್ಮ ಮಮ್ಮಿಯೇ ಇಲ್ಲೇ ಇದ್ರು ನನ್ನ ಜೊತೆನೇ ಅವತ್ತು ಫುಲ್ಲೂ. ನಮ್ಮ ಅಜ್ಜಿಗೇನು ಅಂದರೆ ಪಾರ್ಟಿ ಹಾಲಿಗೆ ಬಂದಿದ್ದಾರೆ, ಯಾಕಿನ್ನ ಬಂದಿಲ್ಲ ಅಂತ ಕೇಳಿದಾಗ ಈ ಥರ ಹಿಂಗಾಗಿದೆ ಅಂತ. ನಮ್ಮ ಅಜ್ಜಿಗಂತೂ ಅಲ್ಲಿ 1 ನಿಮಿಷನೂ ಇರೋಕ್ಕಾಗ್ದಿರ ಬಂದು ಇಲ್ಲಿಂದ 2 floor ಹತ್ಕೊಂಡು ಬಂದು ಏನಾಯಿತು ಅಂತ. ಅಂದರೆ ಯಾಕಂದರೆ ಅವ್ರಿಗೂ ಇಷ್ಟು ದಿವಸದಿಂದ ಅಷ್ಟು ಕಾನ್ಷಿಯಸ್ ಆಗಿ ನೋಡಿಕೊಂಡು ಏನು ಇವತ್ತು ಹಿಂಗೆ ಆಗೋಯ್ತಲ್ಲ ಅನ್ನೋ ಥರ ಅವ್ರಿಗೂ ಟೆನ್ಷನ್ ಎಲ್ಲ ಆಗ್ಬಿಟ್ಟಿತ್ತು. ಆಮೇಲೆ ಸರಿ ಅಂದ್ಬಿಟ್ಟು ಏನೂ ಆಗಿರಲಿಲ್ಲ, ನಾರ್ಮಲಾಗೇ ಇದ್ದೆ. ಇನ್ನು ಸ್ವಲ್ಪ ತಾನೇ ಒಂದು 2 hour ಕುಣಿಸ್ಬಿಟ್ಟು ಬೇಗ ಎಬ್ಬಿಸ್ಬಿಡೋಣ, ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತೆಲ್ಲನೂ. ಅವತ್ತು ಆಲ್ಮೋಸ್ಟ್ ಎಲ್ರಿಗೂ ಅವತ್ತೇ ಆಗ್ಬಿಡುತ್ತೆ, ಯಜಮಾನ್ರು ಬರ್ತಡೇ ಬೇರೆ ಅವತ್ತೇ ಆಗ್ಬಿಡುತ್ತೆ ಅನ್ನೋ ಥರ ಇತ್ತು. ಆಮೇಲೆ ನಾನು ಹೋದೆ ಇದಕ್ಕೆ ಚೌಟ್ರಿಗೆ. ಹೋಗಿದ ತಕ್ಷಣ ಅಂದರೆ ಅಲ್ಲಿ ಬಂದಿದ್ದ ಗೆಸ್ಟ್ ಎಲ್ಲನೂ ಅದೇ ಹೇಳ್ತಾ ಇದ್ದರು. ಅಂದರೆ ಎಲ್ಲರಿಗೂ ಶಾಕ್, ನನ್ನ ಫಂಕ್ಷನ್ಗೆ ಬಂದಿದ್ದೀನ ರಕ್ಷಿತಾನ ಅದು ನಾನು ಯಾವುದೋ ಬೇರೆ ಫಂಕ್ಷನ್ಗೆ ಬಂದಿದ್ದೀನಿ. ನನಗೆ ಸಿಕ್ತವರೆಲ್ಲ ಇವಾಗೂ ಅದೇ ಹೇಳ್ತಾರೆ, ನಿನ್ನ ಸೀಮಂತದಲ್ಲಿ ನೀನು ಹೆಂಗಿದೆ ನಮಗಂತೂ ಗುರ್ತೇ ಹಿಡಿಯೋಕ್ಕಾಗಿಲ್ಲ. ನಾನು ಫ್ರಮ್ ದಟ್ ಟು ದಿಸ್ ಅಂತಂದರೆ ನಾನು 32 to 34 kgs ಇದ್ದೆ. 34 kgsಲ್ಲಿ 74 kgs ಇದ್ದೆ ಲಾಸ್ಟಲ್ಲಿ ನಾನು. ಎಷ್ಟು ಡ್ರಾಸ್ಟಿಕ್ ಚೇಂಜ್ ಅಂತಂದರೆ ಅಷ್ಟು ದಪ್ಪ ಆಗ್ಬಿಟ್ಟಿದೆ ನಾನು. ಎಷ್ಟು ಅಂತಂದರೆ ನನಗೆ ಸೈಜು ಅಷ್ಟೇ 2'6". ಎಲ್ಲರೂ ನನಗೆ ಹೇಳ್ತಾ ಇದ್ರಲ್ಲ ದಪ್ಪ ಆಗು ಅಂತ. ಒಂದು ರೌಂಡ್ ದಪ್ಪ ಆಗಿ ತೋರಿಸ್ಬಿಟ್ಟಿದ್ದೀನಿ ನಾನು ದಪ್ಪ ಆದರೆ ಹೆಂಗಿರ್ತೀನಿ ಅನ್ನೋದು. ಹಾಗೆ ಅದಾದಮೇಲೆ ಸೀಮಂತ ದಿವಸ ಎಲ್ಲ ಶಾಸ್ತ್ರ ಎಲ್ಲ ಆಯಿತು. ನನಗೆ ಎಲ್ಲಿ ಏನು ಬ್ಯಾಕ್ ಪೇನ್ ಆಗಿರ್ಬೋದು, ಹೊಟ್ಟೆ ನೋವು ಆ ಥರದ್ದೆಲ್ಲ ಏನೂ ಬಂದಿಲ್ಲ. ಫುಲ್ ಆರಾಮ್ಸೆ ಸೀಮಂತನೂ ಆಯಿತು, ಎಲ್ಲ ಆಯಿತು. ಎಲ್ಲ ರಿಲೇಟಿವ್ಸ್ ಬಂದರು, ಎಷ್ಟೊಂದು ಜನ. ಅದೇ ನನ್ನ ಬ್ಲೆಸ್ಸಿಂಗ್, ನನ್ನ ಮುಖ ನೋಡಿದ ತಕ್ಷಣ ಎಲ್ಲರೂ ಅದೇ ಹೇಳ್ತಾಯಿದ್ರು, ಬಾಯ್ ಬೇಬಿನೇ ಆಗೋದು ಅಂದ್ಬಿಟ್ಟು. ಸೊ ನನಗೆ ಯಾವ್ದಾದ್ರು ಆಗಲಿ ಹೆಲ್ತಿ ಬೇಬಿ ಆದರೆ ಸಾಕು, ನಂಗೆ ಅಷ್ಟು ನಾನು ತಲೆಯಲ್ಲಿ ಇರಲಿಲ್ಲ ನನಗೆ ಇದೇ ಬೇಬಿ ಆಗಬೇಕು ಅದೇ ಅಂತ. ನಾನು ಫಸ್ಟ್ ಹೆಂಗೆ ಅಂದರೆ ನಾನು ಅಷ್ಟು 9 ತಿಂಗಳು ತಳ್ಕೊಂಬಂದಿದ್ದೀನ. ನಾನು ಆಮೇಲೆ ಸೀಮಂತ ಎಲ್ಲ ಮುಗಿಸ್ಕೊಂಡು ಮಮ್ಮಿ ಮನೆಗೆ ಹೋಗಿದ ತಕ್ಷಣ ಡಾಕ್ಟರ್ ಅಂದರೆ ನಾನು ಶಾನ್ಭೋಗಲ್ಲಿ ಆಮೇಲೆ ಸ್ಟಾಪ್ ಮಾಡಿಬಿಟ್ಟೆ ನಾನು 9 months ತೋರಿಸೋದು. ಅದಾದಮೇಲೆ ನಮ್ಮ ಮನೆ ಹತ್ರನೇ ಡಾಕ್ಟರ್ ಅಂಟಿದ್ದಾರೆ, ಅವರೇ ಡೆಲಿವರಿ ಎಲ್ಲ ಮಾಡ್ತಾರೆ. ಸೊ ದಟ್ ಅಲ್ಲಿಂದ ಶಿಫ್ಟ್ ಆಗೋಣ ಲಾಸ್ಟಲ್ಲಿ ಅಂದ್ಬಿಟ್ಟು ಅದೆಲ್ಲ ಮನೇಲೇ ಡಿಸ್ಕಸ್ ಮಾಡ್ಕೊಂಡಿದ್ವಿ ನಾನು, ನಮ್ಮ ಡ್ಯಾಡಿ ಆಗಿರ್ಬೋದು, ನನ್ನ ಹಸ್ಬೆಂಡು ಎಲ್ಲರೂ ಡಿಸ್ಕಸ್ ಮಾಡ್ಕೊಂಡು. ಯಾಕಂದರೆ ಫ್ಯಾಮಿಲಿ ಡಾಕ್ಟರ್ ಅಂತಂದಾಗ ಕಂಫರ್ಟಬಲ್ ಆಗಿರ್ತಾರೆ ಅನ್ನೋ ಥರ ಅವ್ರಿಗೆ. ಅಂದರೆ ನಾನು ಇಲ್ಲೂ ತೋರಿಸ್ಬಿಟ್ಟು ಅಲ್ಲೂ ತೋರಿಸ್ತಾ ಇದ್ದೆ, 2 ಕಡೆ ರಿಪೋರ್ಟ್ಸ್ ಎಲ್ಲನೂ ತೋರಿಸ್ತಾ ಇದ್ದೆ. ಸೊ 9th month ಆದಮೇಲೆ ನಾನು ಅಲ್ಲಿ ಹೋದೆ ಸೀಮಂತ ಮುಗಿಸ್ಕೊಂಡು. ಅವರು ಪಾಪ ಬೇಗನೆ ಬಂದಿದ್ರು, ಈ ಥರ ಎಮರ್ಜೆನ್ಸಿ ಅಂದ್ಕೊಂಡು. ಆಮೇಲೆ ಅಲ್ಲಿ ನೋಡಿದ್ರೆ ಏನೂ ಆಗಿಲ್ಲ, ನಾರ್ಮಲ್ ಆಗಿದೆ, ಆರಾಮ್ಸೆ ಇರು ಅಂತೆಲ್ಲ. ಇನ್ನೂ ಟೈಮ್ ಇದೆ ನೋಡೋಣ, ಇನ್ನು ತಿರ್ಗಾ ಇಷ್ಟು ಬೇಗ ಏನಾದರೂ ಆಗ್ಬಿಟ್ರು ಆಮೇಲೆ ಕಷ್ಟ ಅಂದ್ಬಿಟ್ಟು 9 months ಬಿದ್ದು 4 days 3 days ಅಷ್ಟೇ ಆಗೋದಿತ್ತು. ಸೊ ಹೋದೆ. ಅದಾದಮೇಲೆ ಮನೆಗೆ ಬಂದೆ, ನಾರ್ಮಲ್ ಆಗಿತ್ತು. ಒಂದು 3 days ತಳ್ಳೆ ಅದಾದಮೇಲೆ ಈ ಕೋವಿಡ್ ಅನ್ನೋದು ಸ್ಟಾರ್ಟ್ ಆಯಿತು. ಫಸ್ಟ್ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಫಸ್ಟ್ ನಮ್ಮ ಯಜಮಾನ್ರೂ ಅದೇ ಹೇಳ್ತಾಯಿದ್ರು. ಅಂದರೆ ನನ್ನ ಇದ್ರ ದಿವಸ ಅಂದರೆ ಸೀಮಂತ ದಿವಸ ಹೇಳ್ತಾಯಿದ್ರು,
ನಿಮ್ಮ ಅಕ್ಕನ ಝೀರೋ ಟ್ರಾಫಿಕಲ್ಲಿ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ನನ್ನ ತಮ್ಮಂಗೆ ನನ್ನ ತಂಗಿಗೆಲ್ಲ ರೇಗಿಸ್ತಾ ಇದ್ರು, ನಿಮ್ಮ ಅಕ್ಕನ್ನ ನಾನು ಝೀರೋ ಟ್ರಾಫಿಕಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಹಂಗೆ ಹಿಂಗೆ ಅಂತ. ಬಟ್ ಅದು ಎಷ್ಟು ನಿಜ ಆಯಿತು ಅಂತಂದರೆ, ನನಗೆ ಅವತ್ತು ಸಂಡೇ ಫಸ್ಟ್ ಲಾಕ್ಡೌನ್ ಅಂತ ಮಾಡಿದ್ರು. ಅಂದರೆ ಏನೋ ಟ್ರಯಲ್ ಆ್ಯಂಡ್ ಎರರ್ ಥರನೋ ಏನೋ ಫಸ್ಟ್ ಲಾಕ್ಡೌನ್ ಮಾಡಿದ್ರು. ನನಗೆ ಅವತ್ತೇ ಏನು ಅನಿಸ್ತು ಅಂದರೆ ಮೂಮೆಂಟ್ ಕಮ್ಮಿ ಅನ್ನಿಸ್ತು. ತಿರ್ಗಾ ಡಾಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಅವತ್ತು ಡ್ಯಾಡಿ ಇದ್ದರು, ಡ್ಯಾಡಿ, ನಮ್ಮತ್ತೆ, ನಮ್ಮ ಅಜ್ಜಿ ಇಷ್ಟು ಜನನೂ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ NST ಎಲ್ಲ ಮಾಡಿದ್ರು. ಅವಾಗ ಅದರಲ್ಲಿ ನಾರ್ಮಲ್ ಆಗೇ ಬಂತು, ಎಲ್ಲ ನಾರ್ಮಲ್ ಇದೆ. ಇಷ್ಟು ಬೇಗ ಆದರೆ ಪ್ರಿಮೆಚ್ಯೂರ್ ಆಗುತ್ತೆ ಮಗು. ತಿರ್ಗಾ ಆಮೇಲೆ NSUಯಲ್ಲಿ ಇರಬೇಕು. ಬೇಬಿ ವೆಯ್ಟೂ ಅಷ್ಟು, ನಾನು ಅಷ್ಟು ದಪ್ಪ ಇದ್ದೆ, ಬಟ್ ಬೇಬಿ ವೆಯ್ಟ್ ಅಷ್ಟು ಇರಲಿಲ್ಲ. ಅವನು ಜಸ್ಟ್ 2.3 ಏನೋ ಇದ್ದ ಅಷ್ಟೇ. ಇಷ್ಟು ಬೇಗ ಆದ್ರೂ ಕಷ್ಟ ಅಂತೆಲ್ಲನೂ ಹೇಳಿದ್ರು. ಸರಿ ಅಂದ್ಬಿಟ್ಟು ತಿರ್ಗಾ ವಾಪಸ್ ಬಂದ್ವಿ ಅವತ್ತು ಮನೆಗೆ. ಎಲ್ಲರೂ ಆಮೇಲೆ ನಾರ್ಮಲ್ ಆಗಿರೋ, ಏನೂ ಆಗಲ್ಲ, ನಿನ್ಗಂಗೆ ಅನ್ನಿಸ್ತಾ ಇದೀನೋ ಹಂಗೆ ಹಿಂಗೆ ಅಂತೆಲ್ಲ ಅಂದರು. ಅವತ್ತಿನ ದಿವಸ ಬೆಳಿಗ್ಗೆ ನಾರ್ಮಲ್ ಆಗಿ ಇನ್ನೊಂದು ವಾರ 15 ದಿವಸ ಅಲ್ವಾ ಪುಷ್ ಮಾಡೋಣ ಹಂಗೆ ಹಿಂಗೆ ಅಂದ್ಕೊಂಡಿದ್ದೀನಿ. ಅವತ್ತು ರಾತ್ರಿ ಏನು ಎಮರ್ಜೆನ್ಸಿ ಅಂತಂದರೆ, ಆಮೇಲೆ ನಮ್ಮ ಅಜ್ಜಿ ಇಷ್ಟು ದಿವಸ ಒಬ್ಬಳೇ ಮಲ್ಕೊತಾ ಇದ್ದೆ. ಆಮೇಲೆ ಬಾಣಂತನಕ್ಕೆ ಹೆಂಗೆ ಬೇಕೋ ಆ ಥರ ರೂಮ್ ಎಲ್ಲ ಡೆಕೋರೇಟ್ ಅನ್ನೋದಕ್ಕಿಂತ ಆ ಥರ ಸೆಟಲ್ ಮಾಡ್ಕೊಳ್ಳೋಣ, ಇಲ್ಲಿ ಅಜ್ಜಿ ಮಲ್ಕೊಬೇಕಲ್ಲ ನನ್ನ ಜೊತೆ, ಅಜ್ಜಿ ನಾನು ಮತ್ತು ಮಗುಗೆ ತೊಟ್ಲಿಗೆ ಜಾಗ ಅದೆಲ್ಲ ಅಂದ್ಬಿಟ್ಟು ಅವತ್ತು ಪ್ರಿಪೇರ್ ಮಾಡ್ಕೊಂಡಿದ್ವಿ. ಸಂಡೇ ನಮ್ಮ ಡ್ಯಾಡಿಗೂ ರಜಾ ಇತ್ತು, ಅವತ್ತು ಲಾಕ್ಡೌನ್ ಇತ್ತು ಅಂದ್ಬಿಟ್ಟು. ಅವಾಗ ನಮ್ಮ ಅಜ್ಜಿನೂ ಅವತ್ತು ಅಲ್ಲೇ ಬಂದು ಮಲ್ಕೊಂಡಿದ್ರು. ನಂಗೆ ಅವತ್ತು ರಾತ್ರಿ ಏನಂತಂದರೆ ಒಂದು 11-10 o'clock ಯೂರಿನ್ ಅರ್ಜೆನ್ಸಿ. ಹೋಗಿ ಬರ್ತಾ ಇದ್ದೀನಿ, ರಾತ್ರಿ ಎಲ್ಲ ಹೋಗಿ ಬರ್ತಾ ಇದ್ದೀನಿ. ನನಗೆ ಏನಂತ ಗೊತ್ತಿಲ್ಲ, ಆದರೆ ಒಂದ್ಸತಿ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಹಂಗಾಗುತ್ತಲ್ಲ ಅಂದ್ಬಿಟ್ಟು ನಮ್ಮ ಅಜ್ಜಿ ಒಂದ್ಸತಿ ಎದ್ದು ಕೇಳಿದ್ರು ಹಂಗೂ. ಆಮೇಲೆ ಇಲ್ಲಮ್ಮ ನಾರ್ಮಲ್ ಆಗಿಲ್ಲ, ಹೋಗ್ಬಿಟ್ಟು ಬಂದೆ ಅನ್ನೋ ಥರ. ನನಗೆ ವಾಟರ್ ಬ್ರೇಕ್ ಆಗುತ್ತೆ ಅನ್ನೋದು ಹೆಂಗೆ ಅಂದರೆ, ನನಗೆ ಒಂದ್ಸತಿ ಜೋರಾಗಿ ಬ್ರೇಕ್ ಆಗಿಬಿಡುತ್ತೆ ಅನ್ನೋದು ಒಂದು ನಾನು ತಿಳ್ಕೊಂಡಿದ್ದೆ ನಾನು. ಅದಾದಮೇಲೆ ಏನಾಯಿತು ಅಂದರೆ, ಬೆಳಗ್ಗೆ ತನಕ ಅಂದರೆ ಒಂದು 4 ಗಂಟೆ ತನಕನೂ 1 hourಗೆ ಒಂದೊಂದ್ಸತಿ ಹೋಗಿದ್ದೀನಿ. ಅದೇನಾಗಿದೆ, ಅದು ಮಗು ಜರುಗ್ದಾಗೆಲ್ಲನೂ ಏನಾಗಿದೆ ಅನಿಸುತ್ತೆ, ವಾಟರ್ ಬ್ರೇಕ್ ಆಗಿದೆ ಅದು ಆಲ್ರೆಡಿ. ನಂಗೆ ಬೆಳಗ್ಗೆ ದೊಡ್ಡ ಹೊಟ್ಟೆನೂ ಚಿಕ್ಕದು ಅನ್ನಿಸ್ತಾ ಇತ್ತು. ಮೂಮೆಂಟೇ ಇಲ್ಲ ನನಗೆ ರಾತ್ರಿ, ಅಂದರೆ ಬೆಳಗಿನ ಜಾವದಿಂದ ನನಗೆ ಮೂಮೆಂಟೇ ಇಲ್ಲ. ನಾನು ಬೆಳಗ್ಗೆ ಎದ್ದ ತಕ್ಷಣ ಅದು ಆಡ್ತಾ ಇದ್ದ, ಅದು ಗೊತ್ತಾಗ್ತಿತ್ತ. ನಾನು ಯಾರ ಹತ್ರನೂ ಹೇಳಿಲ್ಲ, ನಾನು ಫುಲ್ಲು ಒಬ್ಬಳೇ. ನಾನು ಯಾರ ಹತ್ರನೂ ಡಿಸ್ಕಸ್ ಮಾಡಿಲ್ಲ ಅನ್ಕೊತೀನಿ, ಯಾರ ಹತ್ರನೂ ಮಾಡಿಲ್ಲ. ಮತ್ತು ಹಿಂಗಾಯಿತು ಅಂತಲೂ, ಮತ್ತು ತಿರ್ಗಾ ನನಗೆ ಮೂಮೆಂಟ್ಸ್ ಇಲ್ಲ ಬೆಳಗ್ಗೆಯಿಂದನೂ. ನನಗೆ ಅದೊಂದು ಟೆನ್ಷನು. 5-6 months ನಮ್ಗೆ ಅಷ್ಟು ಮೂಮೆಂಟ್ ಇದ್ಕೊಂಡು 9 ತಿಂಗಳವರೆಗೂ ಒಂದು ಮೂಮೆಂಟ್ ಇಲ್ಲ ಅಂತಂದರೆ ನಮಗೆ ಗೊತ್ತಾಗುತ್ತೆ. ಸೊ ನಾನು ಆವಾಗ ಡಾಕ್ಟ್ರಿಗೆ ಫೋನ್ ಮಾಡಿದೆ, ಆಂಟಿ ಇಲ್ಲ ಆಂಟಿ ನನಗೆ ಇವತ್ತು ಹಿಂಗೆ ಆಗ್ತಿದೆ. ನಂಗೆ ಅದು ಒಂದು ಡಾಕ್ಟ್ರಿಗೆ ತಿರ್ಗಾ ಮಾಡಿದ್ರೆ ಎಲ್ಲಪ್ಪ ಬೈದ್ಬಿಡ್ತಾರೆ, ನಿಂಗೆ ಏನೇನೋ ಅನಿಸ್ತಾ ಇದೆಯಲ್ಲಮ್ಮ ಅಂತ. ನಾನು ಹಂಗೂ ಫೋನ್ ಮಾಡಿದೆ, ಆಂಟಿ ಇಲ್ಲ ನನಗೆ ಇವತ್ತು ಹಿಂಗೆ ಅನ್ನಿಸ್ತಾ ಇದೆ ಅಂತ. ಹೌದಾ, ಹಂಗಾದ್ರೆ ನೆಗ್ಲೆಕ್ಟ್ ಮಾಡೋದು ಬೇಡ, ಇನ್ನೊಂದು ಸ್ವಲ್ಪ ಹೊತ್ತು ನೋಡು, ರಿಸ್ಕ್ ತೊಗೊಳೋದು ಬೇಡ, ಬಂದ್ಬಿಡು ಹಾಸ್ಪಿಟಲ್ಗೆ ಅಂದರು. ಸರಿ ಅಂದ್ಬಿಟ್ಟು ನಾನು ಆವಾಗಲೂ ಯಾರಿಗೂ ಹೇಳಿಲ್ಲ. ಅವತ್ತು ಮಂಡೇ, ಮಮ್ಮಿನೂ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನನ್ನ ತಂಗಿ ಮಲ್ಕೊಂಡಿಲ್ಲ, ಅವಳು ಇನ್ನೇ ಎದ್ದಿರಲಿಲ್ಲ. ಬೆಳಿಗ್ಗೆ 7:30-8 ಆಗಿತ್ತು ಟೈಮು. ಅವತ್ತು ನಮ್ಮ ಡ್ಯಾಡಿ ಆಫೀಸ್ಗೆ ಹೋದ್ರೆ, ಅವತ್ತೇನು ಲಾಕ್ಡೌನ್ ಥರ ಏನೂ ಇನ್ನೂ ಅನೌನ್ಸ್ ಏನೂ ಮಾಡಿರಲಿಲ್ಲ. ಹೋದರು. ನಾನೇನು ಮಾಡಿದೆ, ಫಸ್ಟ್ ಊಟ ಮಾಡಿ ನೋಡೋಣ, ಊಟ ಮಾಡಿದ್ಮೇಲೆ ಆದರೂ ಆಡುತ್ತೇನೋ ಮಗು ಅಂದ್ಕೊಂಡು ಮಮ್ಮಿ ಚಿತ್ರಾನ್ನ ಮಾಡಿದರು. ಚಿತ್ರಾನ್ನ ತಿಂದೆ. ಆವಾಗೂ ಮೂಮೆಂಟ್ಸ್ ಇಲ್ಲ. ನೀಟಾಗಿ ಹೋಗಿ ಸ್ನಾನ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗೋ ಥರನೇ. ಅಂದರೆ ನಮಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕು ಅದೆಲ್ಲ ನಂಗೆ ಅಷ್ಟು ಐಡಿಯಾಸ್ ಇರಲಿಲ್ಲ. ಮತ್ತು ಕೆಲವೊಂದು ಹೇಳ್ತಾ ಇದ್ರಲ್ಲ ತೊಗೊಂಡಿಟ್ಕೊಬಾರ್ದು ಬಟ್ಟೆ ಅಂತೆಲ್ಲ, ನಾನು ಜಾಸ್ತಿ ಬಿಲೀವ್ ಮಾಡ್ತಾಯಿದ್ದೆ ಅದನ್ನೆಲ್ಲ. ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ನನಗೆ ಗೊತ್ತಿಲ್ಲದಿರೇ ಒಂದಷ್ಟು ಹೊಸ ಬಟ್ಟೆ ತಗೊಂಡು ಒಗ್ದು ಡೆಟಾಲಲ್ಲೆಲ್ಲ ಹಾಕಿ ಬಿಸಿನೀರಲ್ಲಿ ಒಗ್ದು ಎಲ್ಲ ಎತ್ತಿಟ್ಟಿದ್ರು. ಅದು ನನಗೆ ಐಡಿಯಾ ಇದ್ದಿಲ್ಲ ನನಗಷ್ಟು. ಸರಿ ಅಂದ್ಬಿಟ್ಟು ನಾನು ಯಾರಿಗೂ ಹೇಳಿಲ್ಲ. ಹಾಸ್ಪಿಟಲ್ ಅಂದರೆ ಫೈಲ್ಸ್ ಎಲ್ಲನೂ ಪ್ಯಾಕ್ ಮಾಡಿಕೊಂಡೆ. ಬಟ್ಟೆ ಏನು ಬೇಕೋ ನಾನು ಅದನ್ನೆಲ್ಲ ನಾರ್ಮಲಾಗಿ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರಿಗೆ ಮಮ್ಮಿ ಪೂಜೆ ಮಾಡಿಸಿ ನಾನು ತಿರ್ಗಾ ಪೂಜೆ ಮಾಡಿಬಿಟ್ಟು, ನಮ್ಮ ಮಮ್ಮಿ ನಾನು ಏನೂ ಹೇಳಿಲ್ಲ, ಯಾಕಂದರೆ ನಮ್ಮ ಮಮ್ಮಿ ಪ್ಯಾನಿಕ್ ಆಗಿಬಿಡ್ತಾರೆ ಅಂತ. ಕೆಳಗಡೆ ಹೋದೆ ನೀಟಾಗೆ. ಅಜ್ಜಿನೂ ಅಷ್ಟೇ, ಅವರು ದೇವ್ರ ಪೂಜೆ ಮಾಡ್ತಾಯಿದ್ರು. ನಮ್ಮ ಅಜ್ಜಿ ನಾನು ಹೇಳ್ದೆ, ಹಿಂಗೆ ಬೆಳಗ್ಗೆಯಿಂದ ಯಾಕೋ ಇನ್ನು ಮೂಮೆಂಟ್ಸ್ ಅನಿಸ್ತಾ ಇಲ್ಲ, ಆಂಟಿಗೆ ಫೋನ್ ಮಾಡಿದ್ದೆ, ಬಾ ಅಂತ ಹೇಳಿದ್ದಾರೆ, ಹೋಗೋಣ ರೆಡಿ ಆಗು ಅಂತ ಅಂದೆ ಅಷ್ಟೇ. ನಮ್ಮ ಅಜ್ಜಿಗೂ ಫುಲ್ ಪ್ಯಾನಿಕ್ ಆಗೋಯ್ತು. ನಡಿ ಹೋಗೋಣ, ನೀವು ಫಸ್ಟ್ ನಾಷ್ಟ ತಿನ್ಬಿಡು ಆಮೇಲೆ ಹೋಗೋಣ ಅಂತ. ನಮ್ಮ ಅಜ್ಜಿನೂ ಹೆಂಗೋ ಅರ್ಜೆಂಟಲ್ಲಿ ತಿನ್ನೋಕ್ಕಾಗ್ತಿಲ್ಲ, ಅವರು ಪೂಜೆ ಮಾಡಿದ್ರು. ಆಮೇಲೆ ನಾನು ನನ್ನ ತಂಗಿ ನೆಬ್ರಿಸ್ದೆ, ಹಿಂಗೆ ಮಮ್ಮಿಗೆ ನಿಧಾನಕ್ಕೆ ಹೇಳ್ಬಿಟ್ಟು ಮೇಲ್ ಫೈಲ್ ಇಟ್ಟಿದ್ದೀನಿ, ಇದೆಲ್ಲ ಬೇರೆದೆಲ್ಲ ಆಧಾರ್ ಕಾರ್ಡ್ ಅದೆಲ್ಲ ತೊಗೊಂಬ ಅಂತಂದೆ.
ಆಮೇಲೆ ಏನು ಇವರೆಲ್ಲ ಹಿಂಗೆ ಹೋಗ್ತಾವ್ರಲ್ಲ ಅಂತ ಆಮೇಲೆ ನಮ್ಮ ಮಮ್ಮಿ ಬಂದರು ಕೆಳಗಡೆ, ಇಲ್ಲ ಹಿಂಗೆ ಆಗಿದೆ ಅಂತ. ಆಮೇಲೆ ನಮ್ಮ ಮಮ್ಮಿಗೆ ಹೇಳಿದ್ದು, ಮಮ್ಮಿಗೆ ಆಗಲೇ ಟೆನ್ಷನ್ ಸ್ಟಾರ್ಟು. ಆಮೇಲೆ ಡಾಕ್ಟರ್ ಅಂದರು ಬರ್ತಾ ಹಂಗೆ ಸ್ಕ್ಯಾನ್ ಮಾಡಿಸ್ಕೊಂಬಂದ್ಬಿಡು ಹಾಸ್ಪಿಟಲ್ಗೆ ಅಂದರು. ಸ್ಕ್ಯಾನಿಂಗಿಗೆ ಹೋದೆ ಫಸ್ಟು. ಸ್ಕ್ಯಾನಿಂಗಲ್ಲಿ ಅವತ್ತು ಯಾರೂ ಇರಲಿಲ್ಲ. ಸ್ಕ್ಯಾನಿಂಗ್ ಹೋದೆ. ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಡಾಕ್ಟ್ರು ಮಮ್ಮಿನ ಕರೆದ್ರು ಒಳಗಡೆ. ಇದು ಮಗುದು ಕಾರ್ಡ್ ಏನಿದೆ ಅದು ಕರಳು ಅದು ತುಂಬ ಹತ್ರ ಇದೆ ಸುತ್ಕೊಳ್ಳೋದಕ್ಕೂ, ಮತ್ತು ನೀರೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡಲೇಬೇಕು ಇವತ್ತು ಕೂಡಲೇ. ಇವಾಗ 2 hours 3 hoursಲ್ಲಿ ಮಾಡಲೇಬೇಕು ಡೆಲಿವರಿ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಹಾಸ್ಪಿಟಲ್ 5 minutes. ಆವಾಗ ನನ್ನ ತಂಗಿ ನನ್ನ ಹಸ್ಬೆಂಡ್ಗೆಲ್ಲ ಫೋನ್ ಮಾಡಿ, ಅಂದರೆ ನಾವು ಅವಾಗ ಪ್ರಿಪೇರ್ ಆಗಿದ್ವಿ ಹೆಂಗಿರುತ್ತೆ ಹೆಂಗೆ ಡೆಲಿವರಿ ಡೇ ಅಂತೆಲ್ಲನೂ. ಬಟ್ ಹೆಂಗಾಯಿತು ಅಂತಂದರೆ ಅದು ಅಮಾವಾಸ್ಯೆ ಬೇರೆ ಇನ್ನೊಂದು ದಿವಸ ಇತ್ತು. ಅಮಾವಾಸ್ಯೆ ಇನ್ನೊಂದು ದಿವಸನೂ ಮುಂಚೆನೂ ಏನೋ ಇತ್ತು ಅನಿಸುತ್ತೆ. ಹೆಂಗೆ ಇವತ್ತಾದರೆ ಹಿಂಗೆ ತಳ್ಬೋದಾ ಅಂತ ನಮ್ಮ ಮಮ್ಮಿಗೆ ಅದು ಒಂದಿತ್ತು. ಆಮೇಲೆ 500ಗೆಲ್ಲ ಫೋನ್ ಮಾಡಿದರು. ಇರುತ್ತಲ್ಲ ಇವಾಗ ಮಮ್ಮಿಗೆ ಅಂತಂದಾಗ ಅವ್ರಿಗೂ ಸ್ವಲ್ಪ ಕಾನ್ಷಿಯಸ್ ಇರುತ್ತೆ ಹೆಂಗೆ ಏನು ಅಂತ. ಫೋನ್ ಮಾಡಿದ್ಮೇಲೆ ಇಲ್ಲ ಅದೆಲ್ಲ ಮುಗಿದೋಗಿದೆ, ಯಾವಾಗಾದರೂ ಮಾಡಿಸಿ ಅಂತ ಅಂದರು. ಎಮರ್ಜೆನ್ಸಿ ಇದೆ ಅಂತಂದಾಗ ಅದೆಲ್ಲ ಏನೂ ನೋಡೋಕ್ಕಾಗಲ್ಲ, ಇವಾಗ ಮಾಡಿಸಿ ಅಂತ. ಸೊ ಹೋಗಿದ್ದೆ ನಾನು ಹಾಸ್ಪಿಟಲ್ಗೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಎಲ್ಲರೂ ಬಂದರು. ನಾನು ದೀಪಿಕಾಗೆಲ್ಲ ಫೋನ್ ಮಾಡಿದೆ. ಅವತ್ತು ಆಲ್ಮೋಸ್ಟ್ ಲಾಕ್ಡೌನ್ ಥರ ಮಧ್ಯಾಹ್ನದಿಂದನೇ ಎಲ್ಲೂ ಊರಿಂದ ಊರಿಗೆ ಬರೋರನ್ನ ಯಾರನ್ನೂ ಬಿಡ್ತಾ ಇರಲಿಲ್ಲ. ಅವತ್ತು ನಾವು ಹಾಸ್ಪಿಟಲ್ಗೆ ಹೋದ್ವಿ. ಡಾಕ್ಟರ್ ಹಂಗೆ ಹೆಂಗೆ ಫಾಸ್ಟಾಗಿ ಆಯಿತು ಅಂದರೆ ನನಗೆ ಆ 1 or 2 hour ಗ್ಯಾಪ್. 2:30ಗೆ ಡಾಕ್ಟರು ರೆಡಿ ಆಗ್ರಿ ಅಂತ ಹೇಳಿದರು. 2:30ಗೆ ಮಾಡ್ತೀವಿ ಅಂತ. 2:30ಗೆ ಏನು ಅಂತಂದರೆ ಅಷ್ಟೊತ್ತಿಗೆ ಎಲ್ಲರೂ ಬಂದರು, ಎಲ್ಲ ರೆಡಿ ಆಯಿತು. ಎನೋಮಲಿ ಕೊಟ್ಟರು. ನನಗೆ ಹೆಂಗೆ ಅಂದರೆ ಎಲ್ಲ ಹೊಸದು ಅಲ್ವಾ ನನಗೆ. ಸೊ ದಟ್ ನಾನು ಹೆಂಗೆ ಪ್ರಿಪೇರ್ ಆಗಿರಲಿಲ್ಲ. ಯಾವುದನ್ನಾಗಲಿ ಹೆಂಗಾದ್ರೂ ಆಗಲಿ ಅಂದ್ಕೊಂಡು ನನಗೆ ಫುಲ್ಲು ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಸೀದಾ ಕರ್ಕೊಂಡೋದ್ರು, ಡ್ರೆಸ್ ಎಲ್ಲ ಚೇಂಜ್ ಮಾಡಿ ತಿರ್ಗಾ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ಗ್ಯಾಪ್ ತೊಗೊಂಡೆ ಅಂತಲೇ ಹೇಳ್ಬೋದು. ಇವಾಗ ನಾನು ಏನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಮೇಲೆ ಇವಾಗ ಎಲ್ಲ ಪ್ರೊಸೀಜರು ಹಂಗೆ ಸ್ಟಾರ್ಟ್ ಆಯಿತು. ಸೊ ಹಾಗೆ ಇವಾಗ ಹಂಗೆ ನಾನು ಹೋಗಿದ್ದು 1.5 hourಗೆಲ್ಲೂ ನನಗೆ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿರು. ಹೋಗಿದ ತಕ್ಷಣವೇ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರು. ಎಲ್ಲ ಒಂಥರ ಹೊಸದು ಅನಿಸ್ತಾಯಿತ್ತು. ಇಷ್ಟು ದಿವಸ ನಾನು ವೆಯ್ಟ್ ಮಾಡಿದೆ. ಇವಾಗ ಪ್ರೆಗ್ನೆನ್ಸಿ ಬೇಬಿ ಬಂಪ್ ಏನಿದೆ ಅದು ಮಿಸ್ ಮಾಡ್ಕೋತೀನಿ ಒಂದು. ಮತ್ತು ಏನೇನೋ ತಲೆಯಲ್ಲಿ ಮಿಕ್ಸ್ಡ್ ಎಮೋಷನ್ಸು ಆ ಥರ ಇತ್ತು. ನನ್ನ ನೋಡಿದವರೆಲ್ಲ ಹೇಳ್ತಾಯಿದ್ರು ಬಾಯ್ ಬೇಬಿ ಆಗುತ್ತೆ ಅಂದ್ಬಿಟ್ಟು. ನನಗೆ ಯಾವುದಾದ್ರೂ ಆಗಲಿ ಹೆಲ್ತಿಯಾಗಲಿ ಅಂತ. ಮತ್ತು ಇನ್ನೊಂದೇನಿತ್ತು ಅಂತಂದರೆ ಇವನು ಬೇಬಿ ವೆಯ್ಟ್ ಕಮ್ಮಿ ಇದ್ದ. ಹಾಗಾಗಿ ಡಾಕ್ಟರ್ ಏನು ಹೇಳಿದರು, ಸ್ವಲ್ಪ ಪ್ರೀ ಮ್ಯಾಚ್ಯೂರ್ ಅಂತಲೇ ಹೇಳಿದರು. 9 months ಆದಮೇಲೆ 9 months ಅಂದರೆ ಇವಾಗ 9 ಬಿದ್ದು ಒಂದು 10-15 days ಆದರೆ ಅವಾಗ ಓಕೆ. ಇನ್ನು ನನಗೆ 9 monthsಗೆ ಬಿದ್ದು ಒಂದು 4 daysಗೆ ಹುಟ್ಟಿದ್ರಿಂದ ಪ್ರೀ ಟರ್ಮ್ ಅಂತಲೇ ಲೆಕ್ಕ ಬರುತ್ತೆ ಅಂತೆಲ್ಲ ಹೇಳಿದರು. ಸೊ ದಟ್ ನಮ್ಗೆ ಅವಾಗ ಒಂದು ಸ್ವಲ್ಪ ಎಲ್ಲರಿಗೂ ಭಯ ಆಯಿತು. ಏನು ಅಂತ ಅಂದರೆ ಇವಾಗ ತಿರ್ಗಾ ನಾನು ಇಲ್ಲಿರೋದು, ಮಗುನ NICU ಆ ಥರದ್ದೆಲ್ಲ ಭಯ ಅಲ್ವಾ ಅದೊಂಥರ ಅಂದ್ಬಿಟ್ಟು. ಎಸ್ಪೆಷಲಿ ನಮ್ಮ ಅಜ್ಜಿ ನಮ್ಮ ಮಮ್ಮಿಗೆಲ್ಲ ಒಂದು ಸ್ವಲ್ಪ ಅದು ಇದಿತ್ತು. ಆಮೇಲೆ ತಿರ್ಗಾ ಡೆಲಿವರಿ ಆಪ್ರೇಷನ್ ಥಿಯೇಟರ್ಗೂ ಅಷ್ಟೇ ನಾನು ಫುಲ್ ಆರಾಮಾಗಿ ಸ್ಮೈಲಿಂಗಲ್ಲೇ ಹೋದೆ. ಬಿಕಾಸ್ ನಾನು ಪ್ಯಾನಿಕ್ ಆಗಿಬಿಟ್ರೆ ಅಲ್ಲಿರೋರಿಗೆಲ್ಲ ಪ್ಯಾನಿಕ್ಕು, ಅಳೋದು ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು. ಯಾಕಂದರೆ ನಮಗೆ ಫಸ್ಟ್ ಅಂದರೆ ಇವಾಗ ಮತ್ತು ಎಲ್ಲರಿಗೂ ಫಸ್ಟ್ ಬೇಬಿ ಅಂದಾಗ ಇವಾಗ ಆಪ್ರೇಷನ್ ಅಂತ ಅಂದಾಗ ಭಯ ಇರುತ್ತೆ ಫ್ಯಾಮಿಲಿಯಲ್ಲಿ. ಎಸ್ಪೆಷಲಿ ಅಜ್ಜಿ, ಮಮ್ಮಿ ಮತ್ತು ನಮ್ಮ ಯಜಮಾನರು, ಅಕ್ಕಂದಿರು ಎಲ್ಲನೂ. ದೀಪಿಕಕ್ಕ ಆಲ್ರೆಡಿ ಬಂದಿದ್ರು ಅವರು. ಮತ್ತು ಆಲ್ರೆಡಿ ಅದು ಕೋವಿಡ್ದು ಲಾಕ್ಡೌನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನು ಒಳಗಡೆ ಹೋಗೋವಾಗೇ ಎಲ್ಲ ಮಾಸ್ಕ್ ಕಂಪಲ್ಸರಿ ಮಾಡಿದರು. ಮತ್ತು ಮಾಸ್ಕ್ ಕಂಪಲ್ಸರಿ ಮಾಡಿದ್ಮೇಲೆ ತಿರ್ಗಾ ಯಾರನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ ಜಾಸ್ತಿ ಜನನ. ಆ ಥರ ಇದ್ದಾಗ ಅಲ್ಲಿ ಬರೀ ಇಬ್ಬರು ಆ ಥರ ಇರೋಕ್ಕೆ ಹೇಳಿದ್ರು ಅಷ್ಟೇ. ನಂಗೆ ಯಾರಿದ್ದಾರೆ ಅಂತ ನಪ್ಪ ಎಲ್ಲ ಸ್ಟಾರ್ಟಿಂಗ್ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲರೂ ಇದ್ರು ಅಂದ್ಕೊತೀನಿ. ನನ್ನ ತಂಗಿ ಅವಳಂತೂ ಫುಲ್ಲು ಓಡಾಡ್ಕೊಂಡು ಅವಳು ಇದ್ಲು. ಮತ್ತು ನಮ್ಮ ಅತ್ತೆದಿರು ಅತ್ತೆ ಒಬ್ಬರು ಅತ್ತೆ ಇದ್ದರು. ಆಮೇಲೆ ನಮ್ಮ ಚಿಕ್ಕಮ್ಮನ ಅವರು ಬಂದಿದ್ರು ಅಷ್ಟೊತ್ತಿಗೆ. ಎಲ್ಲರೂ ಆಲ್ಮೋಸ್ಟ್ ಎಲ್ಲರಿಗೂ ಕ್ಯೂರಿಯಸ್ ಇತ್ತಲ್ಲ ಇಷ್ಟು ದಿವಸ ಪ್ರೆಗ್ನೆನ್ಸಿ ಜರ್ನಿ ಅಂದ್ಬಿಟ್ಟು. ಆಮೇಲೆ ತಿರ್ಗಿ ಎಲ್ಲರೂ ಬಂದಿದ್ರು. ನಾನು ಒಳಗಡೆ ಫುಲ್ಲು ಆ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತಾರೆ. ವೀಲ್ ಚೇರಲ್ಲಿ ಕರ್ಕೊಂಡು ಹೋದಾಗ ನನಗೆ ಒಳಗಡೆ ಸಖತ್ ಭಯ ಇತ್ತು. ಫಸ್ಟ್ ಟೈಮ್ ಹೆಂಗೋ ಏನೋ ಅಂತ ಆಬ್ವಿಯಸ್ಲಿ ಎಲ್ಲರಿಗೂ ಭಯ ಇರುತ್ತೆ. ಮತ್ತು ಪ್ರಿಪೇರ್ ಆಗಿದೆ ನಾನು.
ಹೋಗ್ತಿದ್ದಾಗಿನ ಸ್ವಲ್ಪ ನಾನು ಇಲ್ಲೆಲ್ಲ ಸ್ಮೈಲ್ ಮಾಡ್ಕೊಂಡು ಎಲ್ಲರಿಗೂ ಹಾಯ್ ಹೇಳ್ಬಿಟ್ಟು ಹೋದೆ. ಒಳಗಡೆ ಹೋಗಿದ ತಕ್ಷಣ ನನಗೆ ಒಂಥರ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಯಿತು. ಒಂಥರ ನಂಗೆ ಇದುವರೆಗೂ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ BP ಆಗಿರ್ಬೋದು, ಶುಗರು, ಆ ಥರ ವೇರಿಯೇಷನ್ಸ್, ಆ ಥರ ಯಾವ ಕಾಂಪ್ಲಿಕೇಶನ್ಸು ಇರಲಿಲ್ಲ. ನಾರ್ಮಲ್ ಪ್ರೆಗ್ನೆನ್ಸಿ ಜರ್ನಿ ನಂದು. ಅಲ್ಲಿ ಹೋಗಿ ಮಲ್ಕೊಂಡೆ. ನನಗೆ ಒಂದೊಂದ್ಸತಿ ನೋಸ್ ಬ್ಲಾಕ್ ಆಗ್ತಾಯಿತ್ತು. ಜಾಸ್ತಿ ಎಕ್ಸ್ಟ್ರಾ ಫೀಟ್ ಆದಾಗ ನೋಸ್ ಬ್ಲಾಕ್ ಆಗ್ತಾಯಿತ್ತು ಪ್ರೆಗ್ನೆನ್ಸಿಲಿ. ಸೊ ಅಲ್ಲೋದೆ ನನಗೆ ಆ ಟೆನ್ಷನ್ಗೂ ಏನೋ ಗೊತ್ತಿಲ್ಲ. ಮಲಗಿಸಿದ್ರು. ಇನ್ನು ಡಾಕ್ಟರ್ ಬರೋದು ಸ್ವಲ್ಪ ಲೇಟು ಅಂದ್ಬಿಟ್ಟು ಮಲಗಿಸಿದ್ರು. ಅಲ್ಲಿ ನರ್ಸ್ ಏನಿದ್ದಾರೆ, ಸಿಸ್ಟರ್ಸ್, ಅವರೆಲ್ಲನೂ ಆರಾಮ್ಸೆ ಚೆನ್ನಾಗಿ ಅದು ಇದು ಏನೇನೋ ಮಾತಾಡ್ತಾ ಇದ್ರು. ಯಾವ ಬೇಬಿ ಆಗಬೇಕು ನಿಮ್ಗೆ, ಅದು ಇದು ಅಂತ. ನಾನು ಯಾವುದಾದ್ರೂ ಆಗಲಿ ನಾರ್ಮಲಾಗಿ ಆಪ್ರೇಷನ್ ಥಿಯೇಟರ್ ಮಲ್ಕೊಂಡು ಇನ್ನೇನು ಮಾತಾಡಲಿ ನಾನು. ಸೊ ಹಾಗೆ ಮಲ್ಕೊಂಡಿದ್ದಾಗ ನಂಗೆ ನೋಸ್ ಬ್ಲಾಕ್ ಆಯಿತು. ಸೊ ಅಲ್ಲಿ ಸ್ವಲ್ಪ ಅವ್ರಿಗೆ ಏನಾದರೂ ವೇರಿಯೇಷನ್ಸ್ ಅದು ಗೊತ್ತಾಗುತ್ತಲ್ಲ, ಯಾಕೆ ಏನಾಯಿತು ಅಂತ ಬಂದರು. ಇಲ್ಲ, ಸ್ವಲ್ಪ ನೋಸ್ ಬ್ಲಾಕ್ ಆಗಿದೆ, ಬ್ರೀತ್ ಮಾಡೋಕ್ಕಾಗ್ತಾಯಿಲ್ಲ ಅಂತಂದಾಗ ಸ್ವಲ್ಪ ಡ್ರಾಪ್ಸ್ ಹಾಕಿ ಮಲಗಿಸಿದ್ರು. ಆಮೇಲೆ ಓಕೆ. ಅದಾದಮೇಲೆ ಎಷ್ಟು ಕ್ವಿಕ್ಕಾಗಿತ್ತು ಜರ್ನಿ ಅಂತಂದರೆ, ಒಂದು 10 ಮಿನಿಟ್ಸಲ್ಲಿನೇ ಎಲ್ಲ ರೆಡಿ ಮಾಡಿದರು. ಆಮೇಲೆ ಅನಾಸ್ಥೇಷಿಯಾ ಡಾಕ್ಟ್ರು ಬಂದಿದ ತಕ್ಷಣ ಹೆಂಗಾಗುತ್ತೆ ಪ್ರೊಸೀಜರ್ ಅನ್ನೋದೇ ಗೊತ್ತಾಗೋದೇ ಇಲ್ಲ ನಮಗೆ. ಬಂದು ಡಾಕ್ಟ್ರು ಬೆಂಡಾಗಿ ಅಂದ್ಬಿಟ್ಟು ಒಂದು ಸಣ್ಣ ಇಂಜೆಕ್ಷನ್ನು ಅಂತ ಅಂದರು. ಗೊತ್ತಾಗಲ್ಲ, ಅಲ್ಲಾಡಬೇಡಿ ಅಂತ ಅಂದರು. ಕೊಟ್ಟರು. ಅವಾಗ ನಾರ್ಮಲ್ ಆಗಿದೆ. ಕೊಟ್ಟಿದ ತಕ್ಷಣ ಫುಲ್ಲು ನಂಬಾಗೋಗ್ಬಿಡುತ್ತೆ ಎಲ್ಲನೂ. ಕಾಲಿಂದ ನಮ್ಗೇನಿದೆ ಪಾರ್ಟ್ ನಮಗೆ ಏನು ಸೆನ್ಸ್ ಆಗಲ್ಲ. ಅದಾದಮೇಲೆ ನನಗೆ ಅಷ್ಟು ಬೇಗ ಮಗು ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ಗೆ ಅಡ್ಡ ಹಿಂಗೆ ಇಟ್ಟಿದ್ರು, ಮತ್ತು ಕಣ್ಣಿಗೂ ಬಟ್ಟೆನೂ ಏನೋ ಕ್ಲೋಸ್ ಮಾಡಿದರು ನನಗೆ. ಎಷ್ಟೊಂದು ಜನ ಡಾಕ್ಟರ್ಸ್ ಎಲ್ಲ ಸುತ್ತು ಇದ್ರು. ಮತ್ತು ನನಗೆ ಡಾಕ್ಟರ್, ಇವಾಗ ನಮ್ಮ ಡಾಕ್ಟರ್ ಅವರು ಅಷ್ಟೇ, ಅವರು ಎಲ್ಲ ಅಲ್ಲೇ ಇದ್ರನ. ನನಗೆ ಅಷ್ಟು ಬೇಗ ಮಗು ಬರುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ಅಳ್ತಾ ಇತ್ತು. ಅವರು ಬೇರೆ ಯಾವುದೋ ಮಗು ಬಗ್ಗೆ ಮಾತಾಡ್ತಾ ಇದ್ರು, ಪಕ್ಕದ್ದು ಅಂದರೆ ಹಿಂದಿನ ದಿವಸ ಡೆಲಿವರಿ ಆಗಿದ್ದ ಮಗು ಬಗ್ಗೆ ಮಾತಾಡ್ತಾ ಇದ್ರು ಡಾಕ್ಟರ್ಸ್ ಎಲ್ಲ. ನಾನು ಅವ್ರ ಮಗು ಅಂದ್ಕೊಂಡೆ ನಾನು. ಸೌಂಡ್ ಕೇಳಿದ ತಕ್ಷಣ ಅಷ್ಟೇ ನನಗೆ ಗೊತ್ತಾಗಲಿಲ್ಲ ಯಾರ್ದು ಏನು ಅಂತ. ನಾನು ಇಷ್ಟು ಬೇಗ ಆಗೋಯ್ತಾ ಅಂತ ನನಗೆ ಏನೋ ಸೆನ್ಸೇ ಇಲ್ಲ, ನನಗೆ ಗೊತ್ತೇ ಆಗಲಿಲ್ಲ ನನಗೆ. ಅದಾದ್ಮೇಲೆ ಬೇರೆ ಸಿಸ್ಟರ್ಸ್ ಡಾಕ್ಟರ್ಸ್ ಎಲ್ಲ ಏನು ಮಗನ ಮಗಳ ಅಂತ ಡಾಕ್ಟರ್ನೇ ಕೇಳ್ತಾ ಇದ್ರು. ಆಮೇಲೆ ಅವರು ಮಗಳು ಅಂತೇನೋ ಅಂದಿದ್ದು ಜ್ಞಾಪಕ ನನಗೆ. ಆಮೇಲೆ ನಾನು ಗರ್ಲ್ ಬೇಬಿನ ಯಾವುದೋ ಒಂದು ಅಂದ್ಕೊಂಡು ಫಿಕ್ಸ್ ಆದೆ. ಗರ್ಲ್ ಬೇಬಿನ ಓಕೆ ಥ್ಯಾಂಕ್ ಗಾಡ್ ಹಂಗೆ ಹಿಂಗೆ ಅಂದ್ಕೊಂಡು ಅಂದೆ. ಆಮೇಲೆ ಇನ್ನೊಬ್ರು ಡಾಕ್ಟರ್ ಅವರು ಎಲ್ಲ ವಾಶ್ ಎಲ್ಲ ಮಾಡಿದ್ಮೇಲೆ ಪೀಡಿಯಾಟ್ರಿಷಿಯನ್ ಅದೆಲ್ಲ ನೋಡಿದ್ಮೇಲೆ ನನಗೆ ತಂದೆ ತೋರಿಸ್ತಾರಲ್ಲ ಈ ಕಡೆ, ಅವಾಗ ಕಣ್ಣು ಬಟ್ಟೆ ತೆಗೆದ್ಬಿಟ್ಟು ನೋಡಿ ಮಗ ಅಂದ್ಬಿಟ್ಟು ತೋರಿಸಿದ್ರು. ಆಮೇಲೆ ಅವಾಗ ಓಕೆ ಅಂದ್ಕೊಂಡು ನಮ್ಮ ಮನೇಲಿ ಎಲ್ಲರಿಗೂ ಖುಷಿ ಆಗ್ಬಿಡುತ್ತೆ ಅಂದ್ಕೊಂಡು ನನ್ನ ಫಸ್ಟ್ ಥಾಟ್ ಅದೇ ಬಂದಿದ್ದು. ನನಗೆ ಈಚೆ ಇರೋ ರಿಯಾಕ್ಷನ್ ಯಾವ ಥರ ಇರುತ್ತೆ ಏನು ಅಂದ್ಕೊಂಡು ಆಮೇಲೆ ಬೇಬಿನೆಲ್ಲ ಹಿಂಗೆಲ್ಲ ಇಟ್ಬಿಟ್ಟು ಆಮೇಲೆ ಅಬ್ಸರ್ವೇಷನ್ಗೆ ಕರ್ಕೊಂಡು ಹೋದ್ರು. ಅಲ್ಲೆಲ್ಲರಿಗೂ ಈಚೆ ಎಲ್ಲರಿಗೂ ತೋರಿಸ್ಬಿಟ್ಟು ಒಂಥರ ಎಲ್ಲರಿಗೂ ಫುಲ್ ಹ್ಯಾಪಿ ಮೂಮೆಂಟ್ ಅದಂತೂ. ಮತ್ತು ಅವತ್ತು ಕ್ಯಾಪ್ಚರ್ ಅದು ಮಾಡ್ಕೊಳಕ್ಕಾಗಿರಲಿಲ್ಲ. ಆ ಫೋಟೋಸ್ ಮಾತ್ರ ತಕ್ಕೊಂಡಿದ್ರು. ಆ ಮಗುದು ಹುಟ್ಟಿದ ತಕ್ಷಣ ಅದೆಲ್ಲ ನನ್ನ ತಂಗಿ ನೀಟಾಗಿ, ನನ್ನ ತಮ್ಮ ಅದೆಲ್ಲ ತಕ್ಕೊಂಡಿದ್ರು. 1 hour ಅಬ್ಸರ್ವೇಷನಲ್ಲಿ ಇಟ್ಟಿದ್ರು. ಹೆಂಗೆ ರೆಸ್ಪಾಂಡ್ ಮಾಡ್ತಾನೆ ಏನು ನೋಡೋಣ. ನೀಟಾಗೆಲ್ಲ ರೆಸ್ಪಾಂಡ್ ಮಾಡಿ, ಏನೂ ಪ್ರಾಬ್ಲಮ್ ಇರಲಿಲ್ಲ. ನೀಟಾಗೆಲ್ಲ ರೆಸ್ಪಾಂಡ್ ಮಾಡಿದ ತಕ್ಷಣ ಕೊಡ್ತೀವಿ, ಇಲ್ಲ ಅಂತಂದರೆ ನೋಡೋಣ ಅಂತ ಹೇಳಿದ್ರು. NICU ಫಸ್ಟೇ ಹೇಳ್ಬಿಟ್ಟಿರಲ್ಲ. ಆಮೇಲೆ 1 hour 1.5 hour ಆದಮೇಲೆ ಅವನು ನಾರ್ಮಲಾಗಿ ರೆಸ್ಪಾಂಡ್ ಮಾಡಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು NICUದೇನು ಏನು ಬೇಡ ಅಂದ್ಬಿಟ್ಟು ಕೊಟ್ಟರು. ಆಮೇಲೆ ಅವಾಗ ಕೊಟ್ಟಿದ್ದಾಮೇಲೆ ನಾವು ಒಂದು ದಿವಸ ಫುಲ್ಲು ಅಬ್ಸರ್ವೇಷನಲ್ಲಿ ಇರ್ತೀವಲ್ಲ, ನಾವು ಮಗುನ ವಾರ್ಡಿಗೆ ಕೊಟ್ಟಿದ್ರು. ಸೊ ಅದಕ್ಕೆ ಮಮ್ಮಿ ಮತ್ತು ಅಜ್ಜಿ ಇದ್ದರು. ಅವಾಗ ಲಾಕ್ಡೌನ್ ಸ್ಟಾರ್ಟು. ಫುಲ್ಲು ಜೋರು ಮಳೆ, 4 ಗಂಟೆ ಈವ್ನಿಂಗು. ಅಲ್ಲಿಂದ ಬರೋರಿಗೆ, ಅದು ಊರಿಂದ ಬರೋರಿಗೆ ನೋಡೋರಿಗೆ ಅದಕ್ಕೆಲ್ಲನೂ ಆಪ್ಷನ್ನೇ ಇಲ್ಲ. ಯಾಕಂದರೆ ಎಲ್ಲ ಕಡೆನೂ ಬಿಡ್ತಾ ಇರಲಿಲ್ಲ. ಇದು ಏನದು ಬ್ಯಾರಿಕೇಡ್ಸ್ ಎಲ್ಲ ಹಾಕ್ಬಿಟ್ಟು ಅದೆಲ್ಲ ಇತ್ತಲ್ವ ಕೋವಿಡ್ ಅಂತಂದಾಗ. ಫಸ್ಟ್ ಡೇ ಅವ್ನು ಹುಟ್ಟಿದ ತಕ್ಷಣನೇ ಕೋವಿಡ್ ಆ ರೂಲ್ಸ್ ಅದು ಇದು ಎಲ್ಲ ಸ್ಟಾರ್ಟ್ ಆಯ್ತು. ಲಾಕ್ಡೌನ್ ಸ್ಟಾರ್ಟ್ ಆಯಿತು. ನಮ್ಗೆ ಯಾವ ಅಂಗಡಿ ಬಟ್ಟೆ ತೊಗೊಳಕ್ಕೆ ಏನು, ನಾನು ಕ್ರ್ಯಾಡಲ್ ಅದೆಲ್ಲ ನಾನು ಫಸ್ಟು ತೊಗೊಬೇಕು ಅಂತ ಎಲ್ಲ ಕಾರ್ಟ್ ಲಿಸ್ಟ್ಗೆ ಹಾಕೊಂಡು ಇಟ್ಕೊಂಡಿದ್ದು, ಏನೂ ತೊಗೊಳಕ್ಕಾಗಲಿಲ್ಲ. ಬಟ್ಟೆನೂ ಅಷ್ಟೇ ಏನೂ ತೊಗೊಳಕ್ಕಾಗಲಿಲ್ಲ. ಅರ್ಜೆಂಟಲ್ಲಿ ನಮ್ಮ ಅತ್ತೆದಿರೋ ಮತ್ತು ಯಾರು ನನ್ನ ತಂಗಿ ಅವರೆಲ್ಲ ಹೋಗಿ ಒಂದೊಂದು ಅಂಗಡಿ ಇನ್ನೇನು ಕ್ಲೋಸಿಂಗ್ ಟೈಮಲ್ಲಿ ಹೋಗಿ ಸ್ವಲ್ಪ ಏನು ತಂದಿದ್ರು ಅದೇ ಅಷ್ಟೇ ಬಟ್ಟೆನೇ. ನಾವು ಸ್ವೆಟರ್ಸ್ ಆಗಿರ್ಬೋದು, ಸಾಕ್ಸು ಅವೆಲ್ಲ ನನಗೆ ಐಡಿಯಾನೂ ಇಲ್ಲ. ಎಲ್ಲ ಅಂಗಡಿನೂ ಕ್ಲೋಸು. ನಾವು ಹುಟ್ಟಿದ್ಮೇಲೆ ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದು. ಸೊ ಆಮೇಲೆ ಮಳೆನೂ ಜೋರಾಗಿ ಬಂತು, ಲಾಕ್ಡೌನ್ಸು. ಆಮೇಲೆ ಎಲ್ಲರೂ ಇದರಲ್ಲೂ ಬಂದಿರೋ ಲಕ್ಷ್ಮೀ ಅಕ್ಕನೂ ಅಷ್ಟೇ. ಅಲ್ಲಿಂದ ಅವರು
ಹತ್ತತ್ರ ಬರ್ತಿದ್ದಾಗೆ ಅವ್ರಿಗೆ ಗೊತ್ತಾಯ್ತು, ಫೋನ್ ಮಾಡಿ ಎಲ್ಲರಿಗೂ ಹೇಳಿ ಫಸ್ಟ್ ಆಮೇಲೆ ಬೇಬಿನೆಲ್ಲ ತೋರಿಸಿ ಆಮೇಲೆ ಕೊಟ್ಟರು. ಅದಾದಮೇಲೆ ತಿರ್ಗಾ ನೆಕ್ಸ್ಟ್ ಡೇ ಆ ಥರದೆಲ್ಲ ಯಾರನ್ನೂ ಬಿಡ್ತಾನೆ ಇರಲಿಲ್ಲ ಹಾಸ್ಪಿಟಲ್ಗೆ. ಫುಲ್ಲು ಲಾಕ್ಡೌನು, ಫುಲ್ ಗೇಟೇ ಹಾಕ್ಬಿಟ್ಟಿದ್ರು ಹಾಸ್ಪಿಟಲ್ಲು. ಮತ್ತು ನನಗೆ 2 ಡೇಸ್ಗೆಲ್ಲ ಡಿಸ್ಚಾರ್ಜ್ನೂ ಮಾಡಿದ್ರು. ನನಗೆ ಫಸ್ಟ್ ಟೈಮು ಅದು ನೋವು ಅದೆಲ್ಲನೂ ಅಪ್ಪ ಸಖತ್ತು ಇದಾಗಿತ್ತು. ಇನ್ನೊಂದ್ಸತಿ ಬಾಣಂತನ ಜರ್ನಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಹಂಗೆ ತಿರ್ಗಾ 0 ಟ್ರಾಫಿಕಲ್ಲೇ ಮನೆಗೆ ಹೋದ್ವಿ ನಾವು. ಡಿಸ್ಚಾರ್ಜ್ ದಿವಸನೂ ಅಷ್ಟೇ ಕಾರ್ಗೆಲ್ಲ ನಾವೇ ಡೆಕೋರೇಟ್ ಎಲ್ಲ ಮಾಡಿಕೊಂಡು ಹೋಗಿದ್ದು. ಒಂಥರ ಚೆನ್ನಾಗಿ ಅನ್ನಿಸ್ತು, ಫುಲ್ಲು ಹ್ಯಾಪಿ ಮೂಮೆಂಟ್, ಬೇಬಿ ಬಾಯ್ ಅಂತ ಅಂದ್ಬಿಟ್ಟು. ಎಲ್ಲರಿಗೂ, ಎಸ್ಪೆಷಲಿ ನಮ್ಮ ಮಮ್ಮಿಗಂತೂ, ನಮ್ಮ ಮಮ್ಮಿ, ನಮ್ಮ ಅಜ್ಜಿಗೆ, ನಮ್ಮ ಡ್ಯಾಡಿಗೆ, ಎಲ್ಲರಿಗೂ ಆಲ್ಮೋಸ್ಟ್ ಬಾಯ್ ಅಂತ ಸಖತ್ ಆಸೆ ಇತ್ತು. ಸೊ ಆಮೇಲೆ ಯಾವುದಾದ್ರೂ ಆಗಲಿ ಅಂತಾನು ಅನ್ಕೊಂಡಿರು. ಬಟ್ ಒಳಗಡೆ ನಮ್ಮ ಮಮ್ಮಿಗೆ ಎಲ್ಲರಿಗೂ ಇತ್ತು ಬಾಯ್ ಆಗಿಬಿಟ್ರೆ, ಬಾಯ್ ಆಗಲಿ ಅನ್ಕೊಂಡು. ಯಾಕಂದರೆ ನಮ್ಮಲ್ಲಿ ಜಾಸ್ತಿ ಗರ್ಲ್ಸ್ ಇರೋದು. ಸೊ ಹಂಗೆ ಅನ್ಕೊಂಡಿದ್ರು. ಆಮೇಲೆ ಎನಿಹೌ ಹಾಗೆ ಬಾಯ್ ಆಯಿತು. ಸೊ ಎಲ್ಲರಿಗೂ ಫುಲ್ಲು ಖುಷಿ. ಯಾಕಂದರೆ ನಾವು ನಮ್ಮ ಡ್ಯಾಡಿಗೆ ಇಬ್ಬರು ಗರ್ಲ್ಸ್ ಆಗಿರೋದ್ರಿಂದ ಇವಾಗ ನನಗೆ ಬಾಯ್ ಬೇಬಿ ಆಗಿರೋದು. ನಮ್ಮ ಡ್ಯಾಡಿಗೂ ಅಷ್ಟೇ ಫುಲ್ ಸಖತ್ತು ಖುಷಿ. ಆ ಥರ ನನ್ನ ಬಾಣಂತನದ ಜರ್ನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದಾಗುತ್ತೆ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.